ಓಂ ಲಲಿತಾಂಬಿಕಾಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮನೆಯಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ಪ್ರಾಣಿಗಳು ಏನೋ ಒಂದು ಕಾಣಿಸಿದಾಗ, ಶಕುನಗಳಾದಾಗ, ಮನೆಯಲ್ಲಿ ಕೆಲವನ್ನು ನಾವು ಹಿಂದಿನಿಂದಲೂ ಪುರಾತನದಿಂದಲೂ ಅನಾದಿ ಕಾಲದಿಂದಲೂ ಕೆಲವನ್ನು ಅಶುಭ ಅಂತೀವಿ, ಕೆಲವನ್ನು ಶುಭ ಅಂತ ಕೂಡ ಕರಿತೀವಿ. ಆ ಒಂದು ದಾರಿಯಲ್ಲಿ ಅದೇ ದಾರಿಯಲ್ಲಿ ನೋಡೋಕ್ಕೆ ಹೋದಾಗ ಜರಿ ಅಂತ ಕರಿತೀವಿ, ಹಾಗೆಯೇ ನಾವು ಶತಪದಿ ಅಂತ ಕರಿತೀವಿ, ಲಕ್ಷ್ಮೀ ಚೇಳು ಅಂತ ಕರಿತೀವಿ. ಆ ಲಕ್ಷ್ಮೀ ಚೇಳು ಇರ್ಬೋದು, ಶತಪದಿ ಇರ್ಬೋದು, ಜರ್ರಿ ಅಂತ ನಾವೇನು ಕರಿತೀವಿ, ಇದು ಕಂಡ್ರೆ ಶುಭಾನ ಅಶುಭಾನ ಅಂತಕ್ಕಂಥ ಪ್ರಶ್ನೆ ಎಲ್ಲರಲ್ಲೂ ಮೂಡಿಸುತ್ತೆ. ಆದರೆ ನಾವು ಸಾಮಾನ್ಯವಾಗಿ ಜರಿ ಕಂಡರೆ ಸಿರಿಯನ್ನು ಪಡೀತೀರಿ, ಜರಿ ಕಂಡರೆ ಸಿರಿ ಕಂಡಂತೆ, ಅಥವಾ ಜರಿ ಕಂಡರೆ ಸಿರಿ ಬರುತ್ತೆ, ಜರಿ ಕಂಡರೆ ಸಿರಿ ಬರುತ್ತೆ ಅಂತಕ್ಕಂಥ ಮಾತು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಅದು ಸರ್ವೇ ಸಾಮಾನ್ಯವಾಗಿ ಇರುತ್ತೆ. ಆದರೆ ಆ ಜರಿ, ಆ ಒಂದು ಶತಪದಿ, ಆ ಒಂದು ಲಕ್ಷ್ಮೀ ಚೇಳು ಯಾವ ದಿನ ಕಂಡರೆ ಏನು ಫಲ, ಆ ಲಕ್ಷ್ಮೀ ಚೇಳು ಯಾವ ದಿನ ಕಂಡರೆ ನಮಗೆ ಏನು ಫಲ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಸಹ ತಿಳ್ಕೊಳ್ಳೋಣ. ಒಟ್ಟಾರೆಯಾಗಿ ಶುಭ ಸೂಚಕ, ಆದರೆ ಎಷ್ಟು ಮಟ್ಟಿಗೆ ಅದು ಶುಭ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಆದರೆ ಆ ಜರಿ ಮನೆಯಲ್ಲಿ ಎಲ್ಲ ಕಡೆ ಕಂಡರೂ ಶುಭ. ನಿಮಗೆ ಗೇಟಲ್ಲಿ, ಬಾಗಿಲತ್ರ, ಅಡುಗೆ ಮನೆ, ದೇವರ ಮನೆ, ಹಾಗೆ ಮಲಗೋ ಮನೆ ಅಥವಾ ನಿಮ್ಮ ಹಾಲು ಎಲ್ಲಿ ಕಂಡರೂ ಕೂಡ ಜರಿ ಶುಭ. ಆದರೆ ಒಂದು ಜಾಗದಲ್ಲಿ ಕಂಡರೆ ಅದು ಅಶುಭ. ಯಾವುದು ಆ ಜಾಗ ಅಂದರೆ ಸ್ನಾನದ ಮನೆಯಲ್ಲಿ ಜರಿಯನ್ನು ನೋಡಬಾರ್ದು, ಕಾಣಿಸಬಾರ್ದು. ಕಾಣಿಸಿದ್ದೇ ಆದರೆ ಅದು ನಮಗೆ ಅಶುಭ ಸೂಚಕ ಅಂತಕ್ಕಂಥದ್ದು ಕೂಡ ಇತಿಹಾಸ ಅಥವಾ ಮೊದಲಿಂದಲೂ ಕೂಡ ನಾವು ಇದನ್ನು ಹೇಳ್ಕೊಂಡು ಬರ್ತಾಯಿದ್ದೀವಿ. ಇವತ್ತಿನ ದಿವಸ ಸೋಮವಾರ ಕಂಡ್ರೆ ದೈವಾನುಗ್ರಹ, ಯಾವತ್ತಾದ ಯಾವ ಸಮಯ ಆದರೂ ಆಗ್ಬೋದು, ನಮಗೆ ಅದಕ್ಕೆ ರಾಹುಕಾಲ ಗೀಹುಕಾಲ ಇಲ್ಲ. ಸೋಮವಾರ ನೀವೇನಾದರೂ ಜರಿಯನ್ನು ನಿಮ್ಮ ಮನೆಯಲ್ಲಿ ಎಲ್ಲೋ ಯಾವುದೋ ಜಾಗ ಎಲ್ಲೋನ್ನ ಕಂಡ್ರೆ ಅದು ಶುಭ ಸೂಚಕ. ಹಾಗೆಯೇ ಮಂಗಳವಾರ ಕಂಡ್ರೆ ವಾಹನ ಯೋಗ ಇರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಭೂಮಿ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಇವತ್ತು ನಿಮ್ಮ ಮನೆಗೆ ಯಾರೋ ಹೆಣ್ಣು ನೋಡೋಕ್ಕೆ ಬರ್ತಾ ಇದ್ದಾರೆ, ಹಳೆ ಬಾಕಿ ವಸೂಲಿ ಆಗ್ತಾ ಇದೆ, ಬ್ಯಾಂಕ್ ಬ್ಯಾಲೆನ್ಸು ಸ್ವಲ್ಪ ಜಾಸ್ತಿ ರೈಸ್ ಆಗ್ತಾ ಇದೆ ಅಂತ ಮಂಗಳವಾರ. ಬುಧವಾರ ಕಂಡ್ರೆ ಉದ್ಯೋಗದಲ್ಲಿ ಬದಲಾವಣೆಯಾಗುತ್ತೆ, ನಿಮ್ಮ ಜ್ಞಾನಕ್ಕೆ ತಕ್ಕ ಬೆಲೆ ಸಿಗ್ತಾ ಇದೆ. ಹಾಗೆ ಬುಧವಾರ ಜರಿ ಕಂಡ್ರೆ ಆಕಸ್ಮಿಕ ಪ್ರಯಾಣ ಯೋಗ ಇರ್ಬೋದು. ಹಾಗೆ ಏನಾದರೂ ಮನೆಗೆ ವಸ್ತು ಕೊಂಡ್ಕೊಂಬರ್ತಕ್ಕಂಥ ಸಾಧ್ಯತೆ ಬುಧವಾರ. ಗುರುವಾರ ಕಂಡ್ರೆ ನಿಮಗೆ ಕಳ್ಕೊಂಡಿರೋ ಹಣ ಪಡ್ಕೊಳ್ತೀರಾ, ಆಕಸ್ಮಿಕ ಧನಲಾಭ, ಉದ್ಯೋಗದಲ್ಲಿ ಬಡ್ತಿ ಸಿಗ್ತಾ ಇದೆ, ವ್ಯಾಪಾರದಲ್ಲಿ ಒಳ್ಳೆಯದಾಗ್ತಾ ಇದೆ. ಹಾಗೆ ಯಾವುದೋ ಬ್ಯಾಂಕ್ ಸಾಲಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀರಾ, ಅದು ಸಾಲ ಸಿಗ್ತಾ ಇದೆ. ಇದೆಲ್ಲವನ್ನು ಕೂಡ ಗುರುವಾರ. ಹಾಗೆಯೇ ಶುಕ್ರವಾರ ಕಂಡ್ರೆ ನಿಮಗೆ ದೈವಾನುಗ್ರಹ ತುಂಬ ಚೆನ್ನಾಗಾಗ್ತಾ ಇದೆ, ದೇವಿಯ ಕೃಪೆ ನಿಮಗೆ ಆಗ್ತಾ ಇದೆ, ದೈವ ಕೃಪೆ ಆಗ್ತಾ ಇದೆ, ಮನೆದೇವರ ಕೃಪೆ ಆಗ್ತಾ ಇದೆ, ಇಷ್ಟದೇವರ ಕೃಪೆ ಆಗ್ತಾ ಇದೆ, ಉಡುಗೊರೆಗಳು ಸಿಗುತ್ತೆ, ಬಂಗಾರ ತಗೋಬೋದು, ಏನೋ ಒಂದು ದೊಡ್ಡ ಒಂದು ಹೂಡಿಕೆ ಕೂಡ ಈ ಸಮಯದಲ್ಲಿ ನಿಮಗೆ ಆಗೋ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಶುಕ್ರವಾರ. ಇನ್ನು ಶನಿವಾರ ಕಂಡ್ರೆ ನಿಮಗೆ ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗತ್ತೆ, ಭೂ ವ್ಯಾಜ್ಯಗಳು ಇತ್ಯರ್ಥ ಆಗುತ್ತೆ, ನಿಮಗೆ ಯಾವಾಗಲೂ ಕೂಡ ಸತ್ಯಮೇವ ಜಯತೆ ಅಂತಕ್ಕಂಥದ್ದು ಇವತ್ತು ನಿಮ್ಮ ಹೆಸರಿನಲ್ಲಿ, ಅಂದರೆ ನೀವು ಜರಿ ಕಂಡಿದ್ದೆ ಆದರೆ ಶನಿವಾರ ಸಾಕಷ್ಟು ಶುಭ ಆಗುತ್ತೆ. ಭಾನುವಾರ ಕಂಡ್ರೆ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು, ಆತ್ಮಸ್ಥೈರ್ಯ ವೃದ್ಧಿ ಆಗ್ತಕ್ಕಂಥದ್ದು, ಕಷ್ಟಗಳನ್ನು ಎದುರಿಸೋಕೆ ರೆಡಿ ಆಗ್ತಕ್ಕಂಥದ್ದು, ಬೇರೆಯವರು ಬಂದು ಸಪೋರ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಭಾನುವಾರ ಇರುತ್ತೆ. ಅದೇ ಕನಸಿನಲ್ಲಿ ಜರಿ ಯಾವ ದಿನ ಕಂಡರೂ ಭಾಳಷ್ಟು ಶುಭ ಆಗ್ತಕ್ಕಂಥದ್ದು, ಮಹಾ ಅದೃಷ್ಟ ಪ್ರಾಪ್ತಿ ಅಂತ ಹೇಳ್ಬೋದು. ಜರಿ ಸ್ನಾನದ ಮನೆಯಲ್ಲಿ ಕಾಣಬಾರ್ದು, ಎಲ್ಲ ವಿಚಾರಗಳಲ್ಲೂ ಕೂಡ ಒಳ್ಳೆಯದಾಗತ್ತೆ. ಆದರೆ ಪ್ರತಿ ದಿನಕ್ಕೂ ತನ್ನದೇ ಆದ ಒಂದು ವೈವಿಧ್ಯತೆ ಇರ್ತಕ್ಕಂಥದ್ದು ಆಗಿರುತ್ತೆ. ಹಾಗೆ ಈ ಜರಿ ಸಾಮಾನ್ಯವಾಗಿ ಒಣಗಿದ ಮರ ಇರ್ಬೋದು, ತೇವಾಂಶ ಇರತಕ್ಕಂಥ ಜಾಗಗಳಿರ್ಬೋದು, ಅಥವಾ ಕಲ್ಲುಗಳ ಕೆಳಗೆ ಎಲ್ಲೋ ಒಂದು ಕಡೆ ಅದು ಇದ್ದೇ ಇರುತ್ತೆ. ಇದು ಒಂದು ಶುಭ ಸೂಚಕ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.